ಸರ್, ಸಮಸ್ಯೆನ ಇಂಥದ್ದೇ ಸಮಸ್ಯೆ ಅಂತ ಅಡ್ರೆಸ್ ಮಾಡದೇ ಇರೋದು, ಪರಿಹಾರ ಆಗದೇ ಇರುವುದಕ್ಕೆ ಮೂಲ ಕಾರಣ ಅನ್ನೋದು ನನ್ನ ಅನಿಸಿಕೆ. ಒಬ್ಬ ಮನುಷ್ಯನನ್ನು ಡೈಗ್ನೋಸ್ ಮಾಡಿದಾಗ ಆತನಲ್ಲಿ ಯಾವ ರೋಗ ಕಾಣಿಸುತ್ತೋ ಆ ರೋಗ ಕರೆಕ್ಟಾಗಿ ಹೆಸರಿಟ್ಟು ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಈಗ ನೀವು ಅದನ್ನು ಆ ಮನುಷ್ಯನಿಗೇನು ಅನಿಸುತ್ತೆ ಅನ್ನುವ ಕಾರಣಕ್ಕಾಗಿ ಅವನಿಗೆ HIV ಪಾಸಿಟಿವ್ ಇದ್ದರೂ ಇಲ್ಲ ಇದು ನ್ಯೂಮೋನಿಯಾ ಅಂತ ಹೇಳೋದು, TB ಅಂತ ಹೇಳೋದು, ಅದಲ್ಲ ಇದು ಅದಿದಲ್ಲ ಅಂತ ಹೇಳೋದು. ಅಡ್ರೆಸ್ ಇಟ್ ಪ್ರಾಪರ್ಲಿ. ಇಲ್ಲ, ಫ್ಯಾಕ್ಟ್ಸ್ ಆನ್ ದ ಗ್ರೌಂಡ್ ನೋಡೋಣ. 14th ಡಿಸೆಂಬರ್ ಏನು ಇನ್ಸಿಡೆಂಟ್ ಆಗಿದೆ, ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಏನು? ಅಲ್ಲಿ ಸಿಕ್ಕಿರೋದು ಇಸ್ಲಾಮಿಕ್ ಸ್ಟೇಟ್ ಫ್ಲಾಗ್ಸ್. ಹೌದು, ಇಸ್ಲಾಮಿಕ್ ಸ್ಟೇಟ್ ಲಿಟ್ರೇಚರ್. ಹೌದು. ಈಗ ನಾವು ಇಸ್ಲಾಮಿಕ್ ಸ್ಟೇಟ್ ಡಸ್ ನಾಟ್ ಫಾಲೋ ಇಸ್ಲಾಂ ಅಂತ ಅನ್ಕೊಳ್ಳೋದ, ಅಥವಾ ದೇ ಫಾಲೋ ಇಸ್ಲಾಂ ಅಂತ ಅನ್ಕೊಳ್ಳೋದ? ಇದು ನಾವು ಉತ್ತರ ಕೊಡಲಿಕ್ಕಾಗಲ್ಲ. ಆ್ಯಸ್ ಎ ಕಮ್ಯುನಿಟಿ, ದ ಇಸ್ಲಾಮಿಕ್ ಕಮ್ಯುನಿಟಿ ಹ್ಯಾಸ್ ಟು ಗಿವ್ ಎನ್ ಆನ್ಸರ್. ಅವ್ರು ಹೇಳೋದು ಸರಿ, ಇದು ನಮ್ಮ ಒಂದು ಇದಲ್ಲ ಅಂದರೆ ಮತ್ತೆ ಈ ಕಮ್ಯುನಿಟಿ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧ ನಿಂತ್ಕೋಬೇಕು. ಎಸ್, ಅವ್ರು ಹೇಳೋದು ಕರೆಕ್ಟು. ಇದು ನಾವು ನಮ್ಮ ಇದರಲ್ಲಿ ಇದಿಲ್ಲ, ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ಹಾಗಾದರೆ ಒಂದು ಇನ್ಸಿಡೆಂಟ್ ಈ ಥರ ಆದಾಗ ಯಾಕೆ ಅದ್ರ ವಿರುದ್ಧ ಇವ್ರು ನಮ್ಮ ಪಂಥವನ್ನು ಅಥವಾ ನಮ್ಮ ರಿಲಿಜನ್ನ ಹಾಳು ಮಾಡ್ತಿದ್ದಾರೆ, ಅದಕ್ಕೊಂದು ಡಿಸ್ರೆಪ್ಯುಟೇಷನ್ ಕೊಡ್ತಿದ್ದಾರೆ ಅಂತ ಯಾಕೆ ಮುಂದೆ ಬರಲ್ಲ? ಈಗ ವಾಯ್ಸಸ್ ಯಾಕೆ ಬರಲ್ಲ? ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಅನೇಕ ಜನ ಮುಸ್ಲಿಮರು ಹಿಂಗೆ ಟೋಪಿ ಹಾಕ್ಕೊಂಡು ಬಂದ್ರಪ್ಪ, ಕ್ಯಾಂಡಲ್ ಹಿಡ್ಕೊಂಡು, ಇದು ನಮ್ಮ ಧರ್ಮಕ್ಕೆ ಕಳಂಕ ಅಂತ ಬಂದರು. ಆ ಥರದ್ದಾಗತ್ತೆ. ಅದನ್ನು ಅಂದರೆ ಖಂಡನೆ ಮಾಡ್ತಾರೆ. నేను ನ್ಯೂಸ್ ಚಾನಲ್ ಡಿಬೇಟ್ಗಳಲ್ಲಿ ನೋಡಿದ್ದೇನೆ. ಡು ಯು ಕಂಡೆಮ್ ಇಟ್ ಅಂತ ಆ್ಯಂಕರ್ ಕೂಗ್ತಿರ್ತಾರೆ. ಎಸ್, ಐ ಕಂಡೆಮ್ ಇಟ್ ಅಂತ ಮುಸ್ಲಿಂ ಮತದವ್ರು ಹೇಳ್ತಾರೆ. ಖಂಡಿಸ್ತಾರಲ್ಲ? ಖಂಡಿಸೋದು ಅಂದರೆ ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು ಟೆಲಿವಿಷನ್ ಡಿಬೇಟ್ಸ್. ಖಂಡಿಸೋದು ಅಂದರೆ ಹೇಗೆ? ಅವರ ಕಮ್ಯುನಿಟಿನಲ್ಲಿ ಕೂತ್ಕೊಂಡು ಈ ಥರ ಒಂದು ಫಿಲಾಸಫಿ ಬಂದಿದೆ, ವಿಚ್ ಈಸ್ ನಮ್ಮ ಒಂದು ಪಂಥಕ್ಕೆ ಇದು ಹಾಳು ಮಾಡೋ ಅಂಥ ಒಂದು ಐಡಿಯಾಲಜಿ ತಂದಿದೆ. ಇದನ್ನು ಹೇಗೆ ದೂರಗಟ್ಟಬೇಕು ಅಂತ ಆ ಕಮ್ಯುನಿಟಿಯಿಂದ ಸೊಲ್ಯೂಷನ್ ಬರಬೇಕು. ಇಲ್ಲ ಅಂದರೆ ಈ ಏನು ಆಪಾದನೆ ಬರ್ತಿದೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಎಸ್, ಟೆಲಿವಿಷನ್ ಡಿಬೇಟ್ನಲ್ಲಿ ಕೂತ್ಕೊಂಡು ನಾನು ಇದು ಅವನು ಯಾಕೆ ಅವನ ತಲೆ ಒಳಗೆ ಹೋಯ್ತೋ, ಅವನು ಮಾಡಿದ್ದು ಸ್ವತಂತ್ರವಾಗಿ ಮಾಡಿದ್ದಾನೆ ಅಂತ ಹೇಳೋದು ಅಷ್ಟು ಸರಿ ಅನಿಸಲ್ಲ. ಯಾಕೆಂದರೆ ಅವನಲ್ಲಿ ಸಿಗೋ ಎವಿಡೆನ್ಸು ಇಟ್ ಪಾಯಿಂಟ್ಸ್ ಟು ಸಮಥಿಂಗ್. ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಯಹೂದಿಗೂ ಕೂಡ ಒಂದು ಪ್ರಾಣ ಭಯ ಇರುತ್ತೆ, ಮುಸ್ಲಿಂ ಕಮ್ಯುನಿಟಿ ಅಕ್ಕಪಕ್ಕದಲ್ಲಿ ಇದೆ ಅಂತ ಅಂದರೆ. ಈಗ ನಮ್ಮ ಆಫೀಸಿಗೆ ದಕ್ಷಿಣ ಭಾರತದ ಇಸ್ರೇಲಿ ಕಾನ್ಸುಲ್ ಜನರಲ್ ಒಂದು 2-3 ಸಲ ಬಂದಿದ್ದಾರಪ್ಪ. ಅವ್ರು ಬರೋಕ್ಕಿಂತ ಮುಂಚೆ ಒಂದು ಹೊಯ್ಸಾಳ ಬರುತ್ತೆ, ಫುಲ್ ಚೆಕ್ ಮಾಡ್ತಾರೆ. ಅವ್ರು ಬಂದು ನನ್ನ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ರೆ ಹೊರಗೆ ಇಬ್ಬರು ಗನ್ಮ್ಯಾನ್ಗಳೇ ಸದಾಕಾಲ ನಿಂತ್ಕೊಂಡಿರ್ತಾರೆ. ಅಂಥದ್ದೊಂದು ಥ್ರೆಟ್ ಪರ್ಸ್ಪೆಕ್ಟಿವ್ನಲ್ಲಿ ಬದುಕ್ತಾರೆ ಅವರು. ಇದು ಅನಿವಾರ್ಯವಾ ಒಬ್ಬ ಯಹೂದಿಗೆ? ಇಂಥ ನೀವು ಇಸ್ರೇಲ್ ಒಳಗಡೆ ಓಡಾಡ್ತಾ ಇದ್ದರೆ ಗಂಡ ಹೆಂಡತಿ ಮಗು ಒಂದು ಸುಂದರ ಕುಟುಂಬ ಹೋಗ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಆಟೋಮೆಟಿಕ್ ವೆಪನ್ ಹಿಡ್ಕೊಂಡು, ಅಂದರೆ ವೆಪನ್ ಅಂದರೆ ಬಚ್ಚಿಟ್ಕೊಳ್ಳೋ ಪಿಸ್ತೂಲು, ರಿವಾಲ್ವರ್ ಅಲ್ಲ, ಅದು ಆಟೋಮೆಟಿಕ್ ರೈಫಲ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಈ ಪ್ರಾಣ ಭಯ ಅನಿವಾರ್ಯವಾ? ಸದ್ಯಕ್ಕೆ ಅನಿವಾರ್ಯ. ಪರಿಹಾರ ಯಾವುದೋ ಒಬ್ಬ ನಾಯಕ ಬರಬೇಕು. ಕರೆಕ್ಟ್. ಈ ಹಿಂದೆ ಬಂದಂಥ ನಾಯಕರುಗಳ ವೈಫಲ್ಯದ ಕಾರಣ ಏನಂತೀರಿ ನೀವು? ಯಾಸಿರ್ ಅರಫತ್ ಥರದವ್ರು ಬಂದರು ಸರ್, ಅಂದರೆ ಎಲ್ಲ ಸಮಸ್ಯೆ ಬಗೆಹರಿದೇ ಹೋಗ್ಬಿಡ್ತು ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿ. ಅವರಿದ್ದಾಗ ಬರೀ ಹರಿತಾ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಹಿ ಸಕ್ಕಮ್ಡ್. ಅವರಿದ್ದಾಗ ಬಹಳಷ್ಟು ಪ್ರಯತ್ನ ಪಟ್ಟರು ಪಾಪ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.